ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಉರುಗಲಾಂಚನನ ಬೆರುವು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಬೆಲೆಯ ಸಾರ್ಥ ಸ್ವರ ಸಂಪನ್ನ ಕೀರ್ತಿ ಮಣಿಮಗುಟ ವರ್ಧನಗೆ ದುರೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೈಹರೇನಗೆ ಸುರಸಿಂಧೂತನೆಯ ಕುರುವಂದೆ ವಿನಯ. ತಾತ, ಒಂದು ವಿಚಿತ್ರವಾದ ವೃತ್ತಾಂತವಿರುವುದು, ಅದನ್ನು ನೀವು ಕೇಳಿರುವಿರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ಬಾಳುತ್ತಿರುವ ಆ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಇಲ್ಲಿಗೆ ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು. ಏನು ಹೇಳಿದಿರಿ ತಾತ? ಸಾಟಿಗಿರುವರೆಗೆ ನನಗೆ ಸೊರಿ ಸಾಟಿಗಿರುವರೆಗೆ ನನಗೆ ಸೊರಿ ಸಾಟಿಗಿರುವರೆಗೆ ಹೊರಗುಲಸಿನ್ ಆಮನಸಿ ಕೆಲವ ಬಿಡದೆ ಸೌರಗೆ ಕೈಕದರೆ ಎತ್ತಿ ಬಾಳುತ್ತಿರು. ಹೊರಗುಲಸಿನ್ ಆಸನದೆ ಚಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎತ್ತಿ ಬಾಳು ಸಾಟಿಗಿರುವರೆಗೆ ಜನಗೆ ಸರಿ ಸಾಟಿಗಿರುವರೆಗೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯ ರಣದೊಳು ರೆಪುಗಳ ವಧಿಸದೆ ಬಿಡುವೆನೆ. ಗುರುದ್ರೋಣಾದಿಗಳಿರಲು ಸೌರ್ಯ ರಣದೊಳು ರಿಪುಗಳ ವಧಿಸದೆ ಬಿಡು. ಮಾಪಟ ಕುನಿ ಸಲಹೆ ನೀಡದಿರುವನೇ, ಕರ್ಣ ಶತ್ರುಗಳನ್ನು ಬಿಡುವನೇ. ಮಾಪಟ ಕುನಿ ಸಲಹೆ ನೀಡದಿರುವನೇ, ಕರ್ಣ ಶತ್ರುಗಳನ್ನು ಬಿಡುವನೇ. ಅನುಜದು ಅವರನ್ನು ವಧಿಸದಿರುವನೆ, ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಹೊರಗುಲತೆ ಆಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಗೆ ಮಾಡುತ್ತದೆ. ಗುರುಕುಲತೆ ಆಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ. ಏನು ಹೇಳಿದಿರಿ ತಾತ? ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಯ ಹಣ್ಣಿನಂತೆ ನಶಿಸಿ ಹೋಗುವರು ತಾತ, ನಶಿಸಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯೋದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜರಾದ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ನಮಗೇಕೆ ಆ ಚಿಂತ ದುರ್ಯೋಧನ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಯಾರು? ಪುರುಷೋತ್ತಮನೇ?
ವೀರಾದಿ ವೀರನಾದ ನಾನು ಇರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ. ಅಂದು ನನ್ನ ಅರಮನೆಗೆ ನೆಟ್ಟಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾದ ಈ ದಾಶಿಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಾಗಿ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ ದುರ್ಯೋಧನ. ಯಾರು? ಓ ದಾಸಿಪುತ್ರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕು. ವೀರಾದಿ ವೀರನಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ಮಾತ್ರಕ್ಕೆ ನ್ಯಾಯವು ನಿನ್ನ ದಿನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪ್ಪತ್ತಿರಿಸುವ ಹಾಗೆ ಪಥ್ಯವು ಎಂದಿಗೂ ರುಚಿಯುವುದಿಲ್ಲ ದುರ್ಯೋಧನ. ನಿನಗೆ ಕೇಡುಗಾಲು ಸಮೀಪಿಸಿದಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ನಿನ್ನ ಬುದ್ಧಿಯನ್ನು ಸರಿಪಡಿಸುವ ದುರ್ಯೋಧನ. ಸಕಲ ವೀರರಿಂದ ಪರಿವೃತನಾದ ನನಗೆ ಓರ್ವ ದಾಸಿಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಪೂಜ್ಯನು ಹಿರಿಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಪರಿಜ್ಞಾನವಿಲ್ಲದೆ ಮಾತನಾಡುತ್ತಿರುವನು. ಈತನನ್ನು ಸಭೆಯಿಂದ ಹೊರಗೆ ದೋಡಿಬಿಡು. ಏನನಾಡಿದ ದಾಸಿಪುತ್ರನೇ ಹೀನವಿಲ್ಲದ ಮಾತನೋ, ಏನನಾಡಿದ ದಾಸಿಪುತ್ರನೇ ಹೀನವಿಲ್ಲದ ಮಾತನೋ, ಪರಮಗಳ ದುರುಳಾದ ಮನೆ ತೋರಿದ ವಚನವು ಸರಿಯನಿಗೆ, ಪರಮಗಳ ದುರುಳಾದ ಮನೆ ತೋರಿದ ವಚನವು ಸರಿಯನಿಗೆ. ಏನನಾಡಿದ ದಾಸಿಪುತ್ರನೇ ಹೀನವಿಲ್ಲದ ಮಾತನೋ, ಹೆಂಗ ನಮ್ಮಳದಿಂದ ತೀರಿಸಿ ಸುಗಮ ಮಾಡುವ ಪಾಪಿ ನಿನ್ನ, ಹೆಂಗ ನಮ್ಮಳದಿಂದ ತೀರಿಸಿ ಸುಗಮ ಮಾಡುವ ಪಾಪಿ ನಿನ್ನ. ಏನನಾಡಿದ ದಾಸಿಪುತ್ರನೇ ಹೀನವಿಲ್ಲದ ಮಾತನು, ಹೀನವಿಲ್ಲದ ಮಾತನು, ಹೀನವಿಲ್ಲದ ಮಾತನು. ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದ ಬಗ್ಗೆ ಪಡಪಡ ಕಡಿದು ಕುಡಿ ಜಡಮತಿಯಿಂದಲೇ ನಿನ್ನ ಕಡಿದು ಕುಡಿ ಮಾಡುವೆ ನಿನ್ನ. ದುರ್ಯೋಧನ, ನನಗೆ ತಿಳಿದಿರುವ ನೀತಿ ನಿಯಮವನ್ನು ನಿನಗೆ ತಿಳಿಸಲೇಬೇಕು. ಹಿಂದಲ್ಲ ನಾಳೆ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವಂತ ಮಾತ್ಸರದ ಮಮತೆಯನ್ನು ಇಟ್ಟುಕೊಂಡಿದ್ರು. ಆದರೂ ಏನು ಮಾಡುವುದು? ನಿನ್ನ ನೀತಿಯನ್ನು ಸರಿಪಡಿಸಿಕೊಳ್ಳುವ ಯಾವ ಆಲೋಚನೆ ನಿನ್ನಿಲ್ಲ. ಗಮನಿಸಿ ಕೇಳು. ಅಂದು ದ್ರೌಪದಿಯ ವಸ್ತ್ರಾಭರಣಕ್ಕಾಗಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿಯಲೇಬೇಕೆಂದು ಬರುವಾಗ ಈ ನನ್ನ ಧನುಸಿನಿಂದ ತಡೆಬೇಕೆಂದೆನು.
ನೀನು ನನ್ನ ವಿರುದ್ಧ ಈ ರೀತಿ ನಡೆದುಕೊಂಡ ಮೇಲೆ ಇದರಿಂದ ನನಗಾಗುವ ಪ್ರಯೋಜನನು ಇದನ್ನು ಈಗಲೇ ಮುರಿದು ಬಿಸ. ಪ್ರಮೋದವಾಯಿತು. ಪರಮ ಪೂಜ್ಯರಾದ ವಿದುರರನ್ನು ನಿಂದಿಸಿ ಅವರ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಲ್ಲ ದುರ್ಯೋಧನ. ಕರ್ಣ, ನೀನು ಸಹ ಈತನ ಗೊಡ್ಡು ಬೆದರಿಕೆಗೆ ಎದುರುವಂತಿದೆಯಲ್ಲ. ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಆಳದನಸ್ಸಿನ ವರಗಳಿಸಿ ಯುದ್ಧದೋಳ್ ಮಧ್ಯಮ ಪಾಂಡವನಂ ಮಧ್ಯಮ ಪಾಂಡವ ಪಾರ್ಥನನ್ನು ವಧಿಸುವುದಾಗಿ ಬಣತೊಟ್ಟ ಮಧ್ಯಮ ಪಾಂಡವ ಪಾರ್ಥನನು ವಧಿಸುವುದಾಗಿ ಪಣತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ನಿನ್ನ ಮೇಲೆ ತರ ಭರವಸೆ ಕರ್ಣ. ಈ ವಿದುರ ಅದೆಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಸಾಕು ಸುಮ್ಮನಿರು, ಆತನ ಬಿಲ್ಲಿನಿಂದ ಆಗತಕ್ಕದ್ದೇನು. ಈಗ ಎಲ್ಲರೂ ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುತ್ತದೆ. ಎಚ್ಚರ! ಸಹೋದರ ದುಶ್ಯಾಸನ, ನನ್ನ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ತೆಗೆದುಕೋ. ಕೊಡು ಹೀಗೆ. ಆತನು ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಕಣ್ಣೆತ್ತು ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯ. ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರೋ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಿ ನಾನೇ ನಿನ್ನ ಬಳಿಗೆ ಬರ್ತಿದ್ದಿಲ್ಲ. ಮೇಲೆ ಹೇಳು. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಬಂದದಾಯಿತು, ಕುಳಿತುಕೋ. ಕೃಷ್ಣ, ನಿನಗೆ ನಾಟ್ಯವೆಂದರೆ ಬಲು ಮಮತೆಯಲ್ಲವೇ? ಇರಬಹುದು. ಇರಬಹುದು, ಏನು ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ನಾಟ್ಯವು ಸಿದ್ಧವಾಗಲಿ. ಯಾರಲ್ಲಿ ನಮ್ಮ ಅರಮನೆ ನರ್ತಕರ ಬರಮಾಡಿ.
ನೀಲವನಧಾರಿ ಕೃಷ್ಣ ನೀಲವನಧಾರಿ ಉಳಲನಾದದಿ ಉಳಲನಾದದಿ ಕೊಳಲನಾದದಿ ಜಗವ ಕುಣಿಸ ಪಲ್ಲಹರಿ ಉಳಲನಾದದಿ ಜಗವ ಕುಣಿಸ ಪಲ್ಲಹರಿ ಹರಿ ನರ್ತಕಿಯರೇ, ಇದು ಕೌರವೇಶ್ವರನ ರಾಜಸಭೆ. ಎಚ್ಚರ! ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ.
ವಿಚಾರವನ್ನು ಸಭೆಯಲ್ಲೇ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವ ಪಕ್ಷದವರೇ, ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರೋ ಸಂದೇಹವನ್ನು ನಾನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ, ರಾಜಕಾರದ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಯು ಅನುಸರಿಸಿ ಗಮನಿಸಬೇಕಾಗುತ್ತದೆ. ಈ ರೀತಿ ನೀವು ಮಾಡಿಕೊಳ್ಳುವ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಇದು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಸ್ತಿತ್ವಗಳನ್ನು ನಿರ್ಧರಿಸುವಂತಿದೆ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತ್ಯಜಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಣಯಿಸಬೇಕಾಗಿದೆ. ಕಪಟದೂತದಲ್ಲಿ ರಾಜ್ಯವನ್ನು ಸೋತು ಪರಾಜಿತರಾದ ಮೇಲೆ ಸತ್ಯವಂತರೂ ಆದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿರಲಿವೆ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವಂತರು ಸಿದ್ಧರಾಗಿರುವರು. ಲಾಕ್ಷಾತ್ ಗೃಹದಾನ, ಕಪಟದೂತ, ಎಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂಥ ಮಹಾಪಾಪನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂಥ ಶುಚಿ ಸಮಯವನ್ನು ವ್ಯರ್ಥಗೊಳಿಸಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು, ಭರತ ಭೂಮಿಗೆ ಸ್ವತಂತ್ರರಾರು. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಠಾಸ, ಕಪಟ ವಂಚನೆ ಮೋಸ ಹಠಾಸ, ಹರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯ ಮರಳಿ ಬರರು, ಧರಣಿಯಾಳಿದವರೆಲ್ಲ ಮರಳಿ ಬರರು. ತಂದಿ ಬೇಡಲು ಬಂದ ರಾಯಭಾರಿಯ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಾದೇವ, ಯಮಸುತ ಭೀಮಾರ್ಜುನನ ಕುಲ ಸಾದೇವ, ಸಮಾನರೆಂದು ತಿಳಿಯಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಕರ್ತವ್ಯಗಳು ಪ್ರಾಂತರಾದ ನಿಮ್ಮೆಲ್ಲರಿಗೂ ಸೇರಿದೆ. Thank you.
ದುರ್ಯೋಧನ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರ್ವಹಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಲ್ಲವೇ? ಈ ಸಲಹೆಯನ್ನು ಮಂಡಿಸಿ ಹರರಂತೆ ನಡುವೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸ್ಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವಾಕೆ? ಈ ದುರಾಭಿಮಾನವನ್ನು ಬಿಟ್ಟು ಹಣ್ಣುಣ್ಣ ಮೈತ್ರಿಯಿಂದ ನಡೆದುಕೊಳ್ಳುವುದು ಒಳ್ಳೆಯದೆಂದು ನನ್ನ ಮನಸ್ಸು ಒತ್ತಿ ಹೇಳುತ್ತಿರುವುದು. ಪಾಂಡವರಿಗೆ ಇರುವುದು. ಕೃಷ್ಣನು ಹೇಳಿದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರ್ಶಿಸುವುದು ನಮಗಳ ಅಭಿಪ್ರಾಯ. ಯಾರು? ಓಹೋ, ಚಿಕ್ಕಪ್ಪ ಬಿದುರ. ನನಗುಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋಧನ. ಹೌದಯ್ಯ, ನನ್ನದು ಅರಣ್ಯ ರೋಧನವಿರುವುದು. ಆದರೆ ಕಣ್ಣು ಮುಂದೆ ನಿನ್ನಂಥವರಿಗೆ ಬುದ್ಧಿವಾದ ಹೇಳಬಾರದೆಂದು ಹಿರಿಯವರು ಹೇಳಿರುವರು. ಆದರೆ ಏನು ಮಾಡುದು? ಕಣ್ಣು ಮುಂದೆ ಬೆಳೆದ ಮಕ್ಕಳು ಕೆಡುತ್ತಿರುವುದನ್ನು ನೋಡಿದರೆ ಹೀಗೆ ಬದುಕಿ ಬಾಳಿ ಅಂತ ಹೇಳುವುದು ನಮ್ಮಂಥ ಹಿರಿಯರ ಕರ್ತವ್ಯ. ಈಗ ಹೇಳಲಿಲ್ಲವೆಂದರೆ ಮುಂದಾಗುವ ಅನಾಹುತಗೆಲ್ಲ ನಾವೇ ಕಾರಣಕರ್ತರಾಗುವು. ಪಿತಾಮಹ ಭೀಷ್ಮರಿಗಿಂತಲೂ ಗುರು ದ್ರೋಣರಿಗಿಂತಲೂ ಮಿಗಿಲಾಗಿ ಶ್ರೀಕೃಷ್ಣ ಪರವಾಗಿಂತಲೂ ನಾನೇನು ಹೇಳಲು ಸತ್ತನಲ್ಲ. ಆದರೂ ಒಂದು ಮಾತು ನೀನು ಹೇಳುವೆನು. ಸಮಸ್ತ ರಾಜ್ಯವನ್ನೆಲ್ಲ ನೀನೇ ಆಳು, ಸಂತೋಷದಿಂದಿರು, ವೈಭವದಿಂದ ಆಳು. ಆದರೆ ಆ ಸತ್ಯ ಸಂಧರಾದ ಪಾಂಡವರಿಗೆ ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ನೀಡು ದುರ್ಯೋಧನ. ಇದೇ ನನ್ನ ಅಭಿಮತ, ಅಭಿಲಾಷೆ. ವಿದುರ, ಈ ನೀತಿಯನ್ನು ನೀನು ಆ ಪಾಂಡವರಿಗೆ ಹೇಳಲೇ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿನ ದ್ವೇಷವು ಮಾತ್ರ ಎದ್ದು ಕಾಣುವುದು ಅಲ್ಲವೇ? ಆ ಪಾಂಡವರು ಮಾತ್ರ ನಿರ್ದೋಷಿಗಳೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿಕೊಂಡೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ ದುಸ್ಸಾವಾಸದ ದುರಾಶಯದ ದುರಾಭಿಮಾನ. ವಿಚಾರ ಮಾಡಕ್ಕೆ ಬರಬೇಕು. ಕೃಷ್ಣ, ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಸದಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ನನ್ನ
ಪ್ರಾಣ ಮಿತ್ರನಾದ ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರನಾದ ಅರ್ಜುನ. ಅದು ದುರಾಗ್ರಹ. ಅಭಿಮಾನ ಶೂನ್ಯತೆಗಿಂತ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲ ಆ ಪಾಂಡವರು, ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಅಣಿ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಶಯ. ನಾವೇ ವೀರರು ಸಮರ್ಥರು ಎಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಪಾಂಡವರು ಕೃಷ್ಣ, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರವು ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿದ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಬರದೊಳಗವನ ವಿದಾರಿಸಿ ಚಲದೊಳ, ಬರದೊಳಗವನ ವಿದಾರಿಸಿ ಚಲದೊಳ, ಅಟವತಲಿಗೆ ಬಿಡವಿನುಡೆ, ಅಟವತಲಿಗೆ ಬಿಡವಿನುಡೆ, ಬರದೊಳಗವನ ವಿದಾರಿಸಿ ಚಲದೊಳ, ಅಧಮ ಪಾಂಡವರ ಜಯಿಸುವ ತನಕ, ಅಧಮ ಪಾಂಡವರ ಜಯಿಸುವ ತನಕ ದರ್ಪವ ಬಿಡದಲೆ ಮೆರೆಯುವನ, ದರ್ಪವ ಬಿಡದಲೆ ಮೆರೆಯುವನ. ಬಿಡು ಬಿಡು ನುಡಿಗಿನ ನುಡಿಗಳ ಸಹಿತೆ, ಬಿಡು ಬಿಡು ನುಡಿಗಿನ ನುಡಿಗಳ ಸಹಿತೆ, ಬರದೊಳಗವನ ದಾರಿಸಿದರದು, ಬರದೊಳಗವನ ದಾರಿಸಿ, ಬರದೊಳಗವನ ದಾರಿಸಿರದು. ಕೃಷ್ಣ, ಆ ಪಾಂಡವರ ಸೇನ ಸಮುದ್ರವನ್ನು ಕಲಕಿ ಬಿಡಬಲ ಗಂಡುಗಲುಗಳು ನಾವು. ಅದರಲ್ಲಿಯೂ ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನವು ಸದಾ ಸನ್ನದನಾಗಿರು. ಹೋಗು, ಸಮರವೇ ಸಿದ್ಧ. ಹೇಳು ನಿನ್ನ ಹೇಳಿ ಪಾಂಡವರಿಗೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲೆ ಹಗೆಯು ತೀರುವ ತನಕ ಈ ಕರ್ಣನಿಗೆ ಮೃಷ್ಟಾನ ಉಚ್ಚಿಸಲಾರ. ಸಲ್ಲದು ನಿನಗೆ ವಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ, ಎಲ್ಲ ವಿನಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ, ವಲ್ಲವನೇ. ಪಾಂಡುತನಯರ ಹಿತವನು ಬಯಸುತ್ತ, ಪಾಂಡುತನಯರ ಹಿತವನು ಬಯಸುತ್ತ, ತಂದೆಯ ನಾಟಕವ ಆಡಲೆಂದು ತಂದೆಯ ನಾಟಕವ ಆಡಲೆಂದು ಸಲ್ಲದು ನಿನಗೆ ವಲ್ಲವನೇ, ಎಲ್ಲ ವಿಷಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ, ವಲ್ಲವನೇ. ಅಟವಂತನು ನಾವು ಕೃಷ್ಣ, ಕೃಷ್ಣ, ಅಟವಂತನು ನಾವು, ಅಟವಂತನು ನಾವು ದಿಗವಿಟ್ಟು ಕೇಳಿ, ಅಟವಂತನು ನಾವು ದಿಗವಿಟ್ಟು ಕೇಳಿ, ಧೂಳಪತನ ಶಿರವ ಸರಿಯದೆ, ಧೂಳಪತನ ಶಿರವ ಸರಿಯ
ಬಲ್ಲವನೇ ಸಲ್ಲದು ನಿನಗೆ ವಲ್ಲವನೇ ವಲ್ಲವನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದಲವೇ ಅರ್ಧ ರಾಜ್ಯವನ್ನು ಕೇಳಲು ಬಂದರವೆ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಕೌರವೇಶ್ವರನ ತನುಮನ ಧನ ಅರ್ಪಿಸದೆ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾರಿಕೆ ನಾವೆಂದು ಒಪ್ಪುವುದಿಲ್ಲ, ಒಪ್ಪಲಾಗದು. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತನದಿಂದ ಕ್ಷತ್ರಿಯ ಸಮೂಹವನ್ನು ಬಲಿಯನ್ನು ಏರಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇನೆಯ? ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದಲವೇ ಅರ್ಧ ರಾಜ್ಯವನ್ನು ಕೇಳಲು ಬಂದವೆ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನ ಧನ ಅರ್ಪಿಸುವುದೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾರಿಕೆ ನಾನೆಂದು ಒಪ್ಪುವುದಿಲ್ಲ. ಭಲೆ ಅಂಗಾಧಿಪತಿ, ನಿನ್ನೆ ದರ್ಪಿತ ನುಡಿಗಳಿಂದ ಯಾದವ ಗ್ರಹಣಿಯ ಕಂಠವು ಬಿಗಿದಂತಾಯಿತು. ಓ, ಬೇರೆ ಮೀರಿತು. ಮೊದನ್ಮೊತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೆ ಒಂದು ಮಾತನ್ನು ಹೇಳುವೆ, ಆಲಿಸುವೀರ? ಭಾರತ ಭೂಮಿ ಸಂದೇಶಿ ದುರಾಸ, ಭಾರತ ಭೂಮಿ ಸಂದೇಶಿ ದುರಾಸ, ಭಾರತ ಭೂಮಿ ಸಂದೇಶಿ ದುರ್ಯೋಧನ, ಈ ನಿನ್ನ ಗುರುಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯತ್ನಿಸಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದಿವೆ. ಶತ್ರುಗಳು ತಲಬಾಗಿ ನಿನ್ನ ಶ್ರಮಭಿಕ್ಷೆ ಬೇಡುವರು, ಮಿತ್ರರು ಮಳಕತ ಗಾತ್ರರಾಗಿ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದಿರುವ ಭಯಂಕರ ಯುದ್ಧದಲ್ಲಿ ಮಾನವ ಜೀವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ನಿನ್ನಲ್ಲಿ ಈ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ನನ್ನ ಅಪರಾಧವೇನು? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ತಾರು ಸಕ್ತರಲ್ಲ, ಪಾಂಡವರು. ಪುರುಷ ಪ್ರಧಾನರೆಂದರಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಏನು ಕೃಷ್ಣ?
ಕೃಷ್ಣ ಪುರುಷ ಪ್ರಧಾನರೆಂದರಗುವೆಯ ಕೃಷ್ಣ ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳುವ ಗಂಡು ಗಲಿಗಳವರಾಗಿರ್ತೊಡೆ ಗಂಡೆದೆಯ ಗುಂಡಿಗೆಯ ಉಳ್ಳವರೇ ಆಗಿರ್ತೊಡೆ ಭರತ ಕಂಡವನಾಳುವ ಗಂಡು ಗಲಿಗಳವರಾಗಿರ್ತೊಡೆ ಗಂಡೆದೆಯ ಗುಂಡಿಗೆಯ ಉಳ್ಳವರೇ ಆಗಿರ್ತೊಡೆ ಹೆಂಡತಿಯ ವಸ್ತ್ರಾಪಹರಣವಂ ಖಂಡಿಸಿ ಹೆಂಡತಿಯ ವಸ್ತ್ರಾಪಹರಣವಂ ಖಂಡಿಸಿ ಕೆಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಕೃಷ್ಣ ಕೆಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ದಂಡರನ್ವೇ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ತೋರ್ದಂಡರೆಪೆ ಮಾಧವ ಮಾಧವ ಪಾಂಡವರು ಕೃಷ್ಣ ಆ ಪಾಂಡವರಿಗೆ ಭಿಕ್ಷಾರುತೆ ಯೋಗ್ಯವಾದ ಜೀವನ ಧರ್ಮ ಬಿರುಗಳಾದ ಹೊರಗಳ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ ನನ್ನಿಂದಾಗದು ಯುದ್ಧದ ಭಯವನ್ನು ತೋರಿಸುತ್ತಿರುವೆಯ ಜನಾರ್ದನ ಯುದ್ಧವು ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ ಭಯಪಡಲಾಗದು ಸ್ಥಿರನಾಗು ದುರ್ಯೋಧನ ನಿನ್ನ ಅಭೀಷ್ಟವು ಬಿದ್ದವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದಿವೆ ಆದರೆ ನಿನ್ನ ಯುದ್ಧವಲ್ಲ ಭಯಂಕರವಾದ ಆತ್ಮಹತ್ಯೆ ಪಾಪಾಸೆಯ ಕುರುಕುಲ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯೋ ರಾಜಸೂಯ ಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಸಕುನಿಯ ಸಲಿಗೆಯಂತೆ ಯುಧಿಷ್ಠರನ್ನು ಕಪಟದೂತೆಗೆ ಸೆಳೆತದ್ದನ್ನು ಮರೆತೆಯ ಸಹೋದರನ ಪತ್ನಿ ಎಂಬ ಹಳಿಯದೆ ರಾಜಸಭೆಗೆ ಸೆಳೆತಂದು ಸೀರೆಯನ್ನು ಸೆಳೆಸದ್ದನ್ನು ಮರೆತೆಯ ವಿಷಪ್ರಾಸನ ಸರ್ಪಬಂಧ ಏಕಚಗನಲ್ಲಿ ಪಂತಿಗಾದ ಮಂಗ ಇವೆಲ್ಲವನ್ನು ಮರೆತೆಯ ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತುಗಳನ್ನು ತಿರಸ್ಕರಿಸಿದ ನಿನಗೆ ಕೀರ್ತಿ ಸಯಸ್ಸು ಎಂದಿಗೂ ಲಭಿಸಿ ಅದು ನಿನ್ನ ಭ್ರಮೆ ಕೃಷ್ಣ ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚೆದೆಯ ವೀರ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಈ ಛಲವನ್ನು ಕೆಟ್ಟರೂ ಸರಿಗೆ ಎದಗೆಡದೆ ಬೆಟ್ಟು ಕೊಳೆನು ಗುರು ಭೂಮಿಯನ ಕೃಷ್ಣ ಕೆಟ್ಟರೂ ಸರಿಗೆ ಎದಗೆಡದೆ ಬೆಟ್ಟು ಕೊಳೆನು ಗುರು ಭೂಮಿಯನ ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಗೆ ವೈರಿ ಕುಲವ ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಗೆ ವೈರಿ ಕುಲವ ಕಡೆಯ ನಿರ್ಧಾರ ಬೇಳ್ವೆ ಗಣಪತಿ ಪಾಂಡವರೊಡೆಯನೆ ಕಡೆಯ ನಿರ್ಧಾರ ಬೇಳ್ವೆ ಗಣಪತಿ ಪಾಂಡವರೊಡೆಯನೆ ಕಡೆಯ ನಿರ್ಧಾರ ಬೇಳ್ವೆ ಗುರುಬಲ ರಾಮನ ಬೆಂಬಲವಿರಲು ಜಲವನ್ನು ಬಿಡದೆ ನೆಲವನ್ನು ಕೊಡೆನು ಗುರುಬಲ ರಾಮನ ಬೆಂಬಲವಿರಲು ಜಲವನ್ನು ಬಿಡದೆ ನೆಲವನ್ನು ಕೊಡೆನು ಆಕಾಶ ಭೂಮಂಡಲವೇ ಬೋರ್ಧರೆದು ಬಾಯಿ ಎರೆಯಲಿ ಆಕಾಶ ಭೂಮಂಡಲವೇ ಬೋರ್ಧರೆದು ಬಾಯಿ ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ
ನಿರ್ಧಾರ ಬೇಡ್ವೆ. ಪಾಂಡವರಿಗೆ ಭಾಗವಹಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಮಾಧವ? ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿ ಸಂಧಾನಕ್ಕಾಗಿ ಬಂದ ಆದಿತ್ಯ ಸಭೆಯೊಳೆಂದು ಸತ್ಕರಿಸಲಿರುವೆವು. ಕೃಷ್ಣ ಸಂಧಾನಕ್ಕಾಗಿ ಬಂದ ಆದಿತ್ಯ ಸಭೆಯೊಳೆಂದು ಸತ್ಕರಿಸಲಿರುವೆವು. ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಪಾಂಡವರೊಡೆಯ ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಕೃಷ್ಣ ಕೆಟ್ಟರೂ ಸರಿಯೇ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚೆದೆಯ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಈ ಛಲವನ್ನು. ಕೃಷ್ಣ ಭೂತ ಪ್ರೇತಗಳ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ ಈ ಅಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಹಿಡಿದು ಹೋದರೂ ಸರಿಯೇ ನೆಲವನ್ನು ಕೊಡೆ ಛಲವನ್ನು ಬಿಡೆ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ, ಮಹಾರಥಿಕರ ವೀರಘೋಷದಲ್ಲಿ. ತಿಳಿದಿರು, ನನಗಿನ್ನು ಸಮಯವಿಲ್ಲ. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನೆಷ್ಟು ಸಹಿಸಬಲ್ಲ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತೆರೆ ಖಚಿತರಾಗಿ ಕೇಳ್ತವರು ನೋಡು. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆ ನಡೆ, ನಾವಿಲ್ಲಿರ ಕೂಡದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗಿನ್ನೇನು ಕೆಲಸ? ಬಾ ಹೋಗೋಣ. ಆಗಲ್ಲ ಗಂಟ್ಲು ಕಾಂದರೆ ಕುಮಾರನಿಲ್ಲಿ ರಾಜೇಂದ್ರ, ಈ ಪುತ್ರ ವ್ಯಾಮೋಹವನ್ನು ಬಿಡು. ಇದನ್ನು ತೊರೆದು ಇಲ್ಲಿ ಸೇರಿರುವ ಕುರು ವೃದ್ಧರ ಶ್ರೀಕೃಷ್ಣನ ಮಾತಿನಂತೆ ನಡೆಯುವುದರಿಂದ ಮುಂದಿನ ಧರ್ಮದ ದಾರಿಯು ನಿರಪದವಾಗುವುದು. ನನ್ನ ಕುಮಾರನಲ್ಲಿ ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಆಗಬಹುದು ರಾಜೇಂದ್ರ. ಯಾರು ನನ್ನನ್ನು ಪುನಃ ಕರೆಸಿದವರು? ಕುಮಾರ, ನಾನೇ.
ಸಾಹಸಗಳನ್ನು ಮಾಡಿ ನಿನ್ನನ್ನು ಪಡೆದು ನಿನ್ನ ಕಣ್ಣಿಂದ ಒಂದು ತೊಟ್ಟು ಕಂಬನಿ ಬಿದ್ದರು ಈ ಗಾಂಧಾರ ಏರಿ ರಕ್ತವೇ ಬಸಿದಂತಾಗುತ್ತಿರುವುದು. ಕಂದ, ನನ್ನ ಮಾತನ್ನು ಕೇಳು. ಆ ಪಾಂಡವರಿಗೆ ಆದ ರಾಜ್ಯವನ್ನು ಕೊಟ್ಟು ಶಾಂತಿಯಿಂದ ಆ ರಾಜ್ಯಭಾರವನ್ನು ಮಾಡುವಂತನಾಗು ಕಂದ. ಪುನಃ ಅದೇ ಮಾತು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನೇ ಧಿಕ್ಕರಿಸಲೇ ತಾಯಿ? ಇಲ್ಲ ಇಲ್ಲ, ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ ತಾಯಿ, ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದನ್ನು ಯುದ್ಧವನ್ನು ಮಾಡಿ ಪಡೆಯಲಿ. ಕೃಷ್ಣ, ಇದನ್ನ ಕೊನೆಯ ಸಂದೇಶ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ. ಕೃಷ್ಣ, ಎಲ್ಲವನ್ನು ಕೇಳಿದೆಯಲ್ಲ, ಇನ್ನು ಇಲ್ಲೇ ನಿಂತಿರುವೆಯಲ್ಲ, ನೀನಿನ್ನು ಹೊರಡಬಹುದಲ್ಲ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲಿದ್ದು. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವೇ ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಸಮಯವೆಲ್ಲಿಯದು ಕುಮಾರ? ಅಯ್ಯೋ ಅಯ್ಯೋ ಹತಭಾಗ್ಯ ಕುಮಾರ. ಇಷ್ಟೊಂದು ಹಸನೆಯಿಂದ ಕೂಡಿದವನಾದ ನೀನು ಈ ಅಖಂಡ ಸಾಮ್ರಾಜ್ಯವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲ? ನೀನು ನಾಶ ಹೊಂದುವೆ, ನಿನ್ನೊಂದಿಗೆ ಈ ಕುರು ವಂಶವೇ ನಾಶವಾಗು. ಅನರ್ಥವಾಯ್ತು ದೇವ, ಅನರ್ಥವಾಯ್ತು. ನಿನ್ನನ್ನು ಬಂಧಿಸಲು ಆ ಪಾಪಿಗಳನ್ನು ಅಣಿವು ಮಾಡಿಕೊಳ್ಳುತ್ತಿರುವರು. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ಅಪಮಾನ. ಸ್ವಾಮಿ, ನನ್ನ ಮಾತನ್ನು ಕೇಳು. ಸಜ್ಜನರಿಂದ ಪರಿತ್ಯಕ್ತವಾದ ಈ ರಾಜಸಭೆಯಲ್ಲಿ ನೀನೊಂದು ಕ್ಷಣವೂ ಇಲ್ಲಿ ನಿಲ್ಲಬೇಡ. ನಿನ್ನ ಚರಣ ಮುಟ್ಟಿ ಬೇಡುವಿನ ಸ್ವಾಮಿ. ಕೂಡಲೇ ಇಲ್ಲಿಂದ ಹೊರಟು ಹೋಗು ಸ್ವಾಮಿ, ಹೊರಟು ಹೋಗು. ಏಳು ತಾಯಿ. ಇದಕ್ಕೆಂದು ಒದರುವೆ, ಅದೇ ಮಾತ ಬಗಳುವೆ. ಇದಕ್ಕೆಂದು ಒದರುವೆ, ಅದೇ ಮಾತ ಬಗಳುವೆ. ಕುಲಗೀನ ಕುಲವು ಮರೆತೆಯ ದುರಗಳು ಕಡಿಯದೆ ಬಿಡುವೆ. ಕುಲಗೀನ ಕುಲವು ಮರೆತೆಯ ದುರಗಳು ಕಡಿಯದೆ ಬಿಡುವೆ. ಪರಮ ಪುರುಷನೆನ್ನುವ ಬಿರುದನು ಕೊಡವಿಗಳು ಅಡಗಿದ್ದೆ ಕೆಡುತ್ತದೆ. ಪರಮ ಪುರುಷನೆನ್ನುವ ಬಿರುದನು ಕೊಡವಿಗಳು ಅಡಗಿದ್ದೆ ಕೆಡುತ್ತದೆ. ಕಡೆಗೂ ಈ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಏ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ, ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮೆ ಅಪರಾಧ. ಹಾಗಾದರೆ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು.
ನಾನು ಆಗಲೇ ನಿರ್ಣಯಿಸಿ ಸೂಕ್ತ ಸಲಹೆ ನೀಡುತ್ತಿದ್ದೇನೆ. ಓ, ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ತನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ಆಗಲೇ ನನಗೆ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಓ, ಸಕಲಿ ಮಾವನವರ ಸಲಿಗೆ ಎಂದ ಮೇಲೆ ಅದು ಅದ್ಭುತವಾಗಿ ಇರುತ್ತದೆ. ಹೌದು, ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿ ಸ್ವೀಕರಿಸು, ಬಹಳ ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ? ಮಂದಮತಿಗಳಿರ? ಮತ್ಯಾರನು? ನಿನ್ನನ್ನು ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುತ್ತಿರುವಿರಾ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಂಧಿಸಿ ಕೃಷ್ಣನನ್ನು.